ಸ್ನಾನ ಆಗಿಲ್ಲ, ನೀ ಬೇರೆ ಮಡಿಲೈತಿ. ನಾ ಹೇಳಿದ್ದಿಲ್ರೇ ಚಾಲು ಆತ್. ನಮಸ್ಕಾರ ಚಮತ್ಕಾರ, ನಮಸ್ಕಾರ ಚಮತ್ಕಾರ. ಯಾರ್ದ್ರಿ ಫೋನು? ಎಲ್ಲೋ ಹೊರಟಂಗದ, ನಾನು ಕರ್ಕೊಂಡು ಹೋಗ್ರಿ. ಏ ಅದು ನಿನ್ನ ಎಕ್ಸ್ಪರ್ಟೈಸ್ ಏರಿಯಾ ಅಲ್ಲ. ಯಾಕೆ ಅಂತೀನಿ? ನಾವು ಬ್ಯಾಚುಲರ್ಸ್ ಅಷ್ಟ ಕೂಡಿ ಗೋವಾಕ್ ಹೊಂಟೇವಿ. ಮಾಡೋಕ್ಕಿಂತ ಮೊದಲ ಹೊಟ್ಟೆ ಚೂರು ಗುಟ್ಲಿಕ್ಕೆ ಪೇಲಾ ಪೇಟೋಬಾ ನಂತರ ಬಿಠೋಬಾ ನಾಷ್ಟ ಮಾಡ್ಕೊಂಡ್ ಬಂದ ಇದಕ್ಕೆ ಒಂದು ಪರಿಹಾರ ಕಂಡೆ. ಕುಲಗೆಟ್ಟ ಹೋಗೈತಿ ಕಲಿಯುಗ ತಮ್ಮ, ಕುಲಗೆಟ್ಟ ಹೋಗೈತಿ ಕಲಿಯುಗ ತಮ್ಮ, ಕೈ ಎತ್ತು ಹೇಳು ನೀ ಎಷ್ಟು ಮಾಡಿ ಧರ್ಮ, ಸಾಯುವುದರೊಳಗ ನುಡಿ ಒಮ್ಮೆ ಓಂ ನಮಃ. ನಿನ್ನ ಮರ್ಯಾದೆ ಮುಚ್ಚಾಕ ಬ್ರಹ್ಮ ಕೊಟ್ಟಾನ ತೊಗಲಿನ ಚರ್ಮ, ನಿನ್ನ ಮರ್ಯಾದೆ ಮುಚ್ಚಾಕ ಬ್ರಹ್ಮ ಕೊಟ್ಟಾನ ತೊಗಲಿನ ಚರ್ಮ. ಏನೋ ಮರ ದೊಡ್ಡ ಮನುಷ್ಯರ ಭೇಟಿ ಆಯ್ತು. ಸೂರ್ಯ ಏನ್ ಇವತ್ತು ಪಶ್ಚಿಮದಾಗ ಹುಡ್ತಾನ ಅಂತ ಅನಿಸ್ತ ನೋಡ. ಅಲ್ಲಪ್ಪ ನಾವಲ್ಲ, ನೀವಪ್ಪ ದೊಡ್ಡ ಮಂದಿ. ಇವತ್ತು ದರ್ಶನ ಕೊಟ್ಟು ಬಿಟ್ಟಿವಿ. ನನಗೆ ಒಂಥರ ತಿರುಪತಿ ತಿಮ್ಮಪ್ಪನ ದರ್ಶನ ಆದಂಗ ಆಯ್ತು ನೋಡ. ಹಂಗೇನೆಲ್ಲ ಬಿಡಕ್ ಕೊಡಿ, ಬೆಟ್ಟ ಆಗ್ತಿರ್ತೀವಿ ನಾವೆಲ್ಲ ಇರ್ತೀವಿ ಖಾಲಿ ಪಾಲ್. ಅಲ್ಲ ಒಂದು ವಿಚಾರ ಹೇಳಿನ, ಹಿಂಗ ಬೆಳಗಿನ ಒಂಟಿ ಪಿಶಾಚಿ ಹಂಗೆಲ್ಲ ಹೊಂಟಿವೋ ಮರಾಯ? ಓಹೋ, ನೀವೇನ್ ಜೋಡಿ ಹಕ್ಕಿಗತೆ ಜಂಟಿಯಾಗಿ ಹೊಂಟಿರೇನ? ಕೊಟ್ಟಪ್ಪ ಕೌಂಟರ್ ಮೇಲೆ ಕೌಂಟರ್. ಇವಂಗ ಅನ್ಕರಿ ನಾ ಕೌಂಟರ್ ಗುರಿ ಅಂತ ಕರಿತೀನಿ. ಅವಾಗೂ ಹಂಗ ಇದ್ದ, ಈಗೂ ಹಂಗದ. ಕೌಂಟರ್ ಮೇಲೆ ಕೌಂಟರ್ ಕೊಡ್ತೀನಿ ನೋಡಪ್ಪ ನೀ. ಹಂಗೇನಿಲ್ಲ. ಅಲ್ಲ ಇಷ್ಟು ದಿನ ಆದ್ಮೇಲೆ ಭೇಟಿ ಆಗಿಪ್ಪ, ಹಿಂಗ ರಸ್ತೆ ಮೇಲೆ ಮಾತಾಡಿದ್ರೆ ಸೊಗಸಿರಂಗಿಲ್ಲ. ಒಂದು ಕೆಲಸ ಮಾಡೋಣ, ಇಲ್ಲಿ ಗಣೇಶ್ ಹೋಟೆಲ್ ಏನು ಬೆಣ್ಣೆ ದೋಸೆ ಮಾಡ್ತಾರೋ ಅಲ್ಲೇ ತುಟ್ಟು ಮಾಡ್ಯಾರ. ಆದ್ರೂ ಹೌದಾ? ಆದ್ರೆ ಇಲ್ಲಿ ಸಿಕ್ಕಿನಿ ಅಪರೂಪಕ್ಕೆ ಮಸ್ತ್ ಬೆಣ್ಣೆ ದೋಸೆ ತಿಂದ ಒಂದು ಮಸ್ತ್ ಸ್ಟ್ರಾಂಗ್ ಚಾ ಹೊಡೆದ ಆಮೇಲೆ ಮಾತಾಡೋಣ. ನಡಿ ನಡಿ ಮತ್ತೆ ನಡಿ, ಟ್ರಾಫಿಕ್ ಹಾಕಿದ್ ಮತ್ತೆ ಮಸ್ತ್ ನೋಡುದು ದೋಸೆ ಚಾ. ಏನು ದೋಸೆ ಏನು ಚಾರಿ, ಸೂಪರ್ ಅನ್ಬೇಕು ಅನಿಸ್ತಾನೆ. ಬೇಕಾದಂಗ ಈ ದೋಸೆ ತಿನ್ನಬೇಕಾರೆ ಮನಸ್ಸು ಖುಷಿಯಾಗಿ ಒಂದು ಖಯಾಲ್ ಬಂತ್ರಿ. ಏನು ಕೇಳ್ತೇನ? ಹೇಳ. ಸುಯ್ ಅಂತ ಸಪ್ಪಳ ಮಾಡ್ತಿ ಹಂಚಿನ ಮ್ಯಾಗಿರೋ ದ್ವಾಸಿ, ಸುಯ್ ಅಂತ ಸಪ್ಪಳ ಮಾಡ್ತಿ ಹಂಚಿನ ಮ್ಯಾಗಿರೋ ದ್ವಾಸಿ, ಒಂದು ಪೀಸ್ ಬೆಣ್ಣೆ ಹಾಕಿ ಬಾಯಾಗಿಟ್ಟ ಫುಲ್ ಖುಷಿ. ಹೆಂಗಿತ್ತು? ಹೌದಪ್ಪ, ಹೊಸದಾಗಿ ಮದುವೆಯಾಗಿ ಅಲ್ಟ್ರಾ ಮಾಡರ್ನು ಹೊಸ ವರ್ಷನ್ನು ಸಾಫ್ಟ್ವೇರ್ ಹೇಳ್ತಿ ಸುಯ್ ಟುಪಕ್ ಡುಮ್ ಡುಮ್ ಎಲ್ಲ ಬರ್ತಾವ. ಬರೀ ಸುಯ್ ಟುಪಕ್ ಏನಂದಿ? ಏನಿಲ್ಲ, ಕರೆಕ್ಟ್. ಏನಾಗೈತೆ ನನ್ನ ಲೈಫಿಗೆ, ಒಂದು ಹಾಡಲ್ಲಿ ಹೇಳ್ಬೇಕಂದ್ರ ತೇಲಾಡುತ್ತಾ ಒಂಥರ ಈ ಪ್ರೀತಿಯ ಅಲೆಯಲ್ಲಿ ತೇಲಾಡ್ಕೋತ ಓಲಾಡ್ಕೋತ ಭಾರಿ ಮಸ್ತ್ ಇದೀನೋ ದೋಸ್ತ. ನಂದು ಬಿಡು, ನೀವು ಬಾ ಮೊದಲ ಇಬ್ರು ಭಾಳ ಟೈಮ್ ಸ್ಪೆಂಡ್ ಮಾಡಿ ಒಬ್ಬರನ್ನೊಬ್ರು ಅರ್ಥಕೊಂಡು ಎಲ್ಲಾರನ್ನು ಒಪ್ಪಿಸಿ ಮದುವೆ ಆದವರು. ನಿಮ್ಮ ಲೈಫ್ ಹಂಗ ಮಸ್ತ್ ಮಜಾ ನಡೀತಿರ್ತದಲ್ಲ. ನಂದು ಒಂಥರ ಹಾಡ್ನಾಗ ಹೇಳ್ಬೇಕಂದ್ರ ಏನೋ ಒಂಥರ. ನೋಡು ದೋಸ್ತ, ಈ ಪಿಕ್ಚರ್ನಾಗ ರೊಮ್ಯಾಂಟಿಕ್ ಹಾಡು ಏನಾರು ಬರೀತಾರಲ್ಲ, ಹೌದು, ಹಾಲು
ಜೇನು ಒಂದಾದ ಮೇಲೆ ಹಂಗದ ನೋಡು ದೋಸ್ತ ನನ್ನ ಲೈಫ್. ಅಲ್ಲ ನಾನು ಓವರ್ ಆಕ್ಟಿಂಗ್ ಮಾಡಿದ್ರಿ ಅಂದ್ರೆ ನನಗೆ ಓವರ್ ಆಕ್ಟಿಂಗ್ ಮಾಡ್ಲಿ ಅಂತಲ್ಲ ನಾವ. ತಡ್ರಿ ಇನ್ನು ಡಿಫ್ರೆಂಟ್ ಆ್ಯಂಗಲ್ದಾಗ ಟ್ರೀಟ್ ಮಾಡೋಣ ಅಂತ. ಅಪ್ಪಾಜಿ ನೀನು ಮಾತಾಡೋ ಆಡಿಯೋ ವಿಡಿಯೋಗೂ ಸೆಟ್ಟೇ ಆಗ್ತಿಲ್ಲಲ್ಲ ಅಪ್ಪಾಜಿ. ನೀ ತೋರಿಸು ಪಿಕ್ಚರ್ಗೂ ಇರು ಸ್ಟೋರಿಗೂ ಸಿಂಕ ಆಗ್ತಾ ಇಲ್ಲ. ದೋಸ್ತ ಹಿಡ್ದ ಬಿಟ್ಟಲ್ಲೋ ದೋಸ್ತ. ದೋಸ್ತ 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 ಏ ಮಂದಿ ಅದಾರ ಕಾಮಿಡಿ ನಾಟಕ ನೋಡ್ಲಿಕ್ಕೆ ಬಂದಾರ. ಕಾಮಿಡಿ ಮಾಡ್ಕೋತ ಅಳು ಬರ್ಲಿಕ್ಕತ್ತದಲ್ಲೋ ದೋಸ್ತ. ಯಾಕೆ ನನ್ನ ಲೈಫ್ ಬಗ್ಗೆ ನಿಮಗೆ ಏನು ಹೇಳೋ ದೋಸ್ತ. ತ್ರಾಸ ಮಾಡ್ಕೋಬೇಡ ಹೇಳು. ಹೂ ಅಂತೇಳಿ ಕೈಯಾಗ ತಗೊಂಡೆ ದೋಸ್ತ. ತಗೊಂಡಿ ಹೂ ಅಂತೇಳಿ ಕೈಯಾಗ ತಗೊಂಡ್ರೆ ಹಾವು ನಂಗೆ ಬುಸ್ ಕೊಡ್ತಾಳಲ್ಲೋ ಮಾರಾಯ. ಬುಸ್ ಅಂತಾಳು ಹತ್ರ ಹೋದ್ರೆ ಅಯ್ಯೋ ಅಯ್ಯೋ. ಸಮಾಧಾನ ಇರ್ಲಿ ಇರ್ಲಿ. ಏನ್ ಸಮಾಧಾನನು ನೀ ಬಿಡಪ್ಪ, ನಿಂದು ಭಾರಿ ಬೆಸ್ಟ್ ಅದ. ನಂದ ನೋಡು ಬುಸ್ ಅಂತಾಳ. ನಂದರ ಏನ್ ಹೇಳು ದೋಸ್ತ ನಂದು ಅದ ಬರ. ಅಯ್ಯೋ ಅಲ್ಲ ಅಯ್ಯೋ ಹೇಳೋ ದೋಸ್ತ. ಸ್ವಲ್ಪ ಖುಷಿ ಆಗ್ತದೆ ನನಗೆ. ಏನ್ ಹೇಳಿ ಸ್ವಲ್ಪ ಕಾಮಿಡಿ ಮಾಡ್ತೇನ್ರಿ. ಮೊದ್ಲ ಅಳು ಬರ್ಲಿಕ್ಕೆ ಕುಯ್ಯಾ ಅಂತಿರಲ್ರಿ. ಮೊದ್ಲ ಎದಿ ಹೇಳ್ತೇನೆ ದೋಸ್ತ. ಇರ್ಲಿಲ್ರಿ ಅದನ್ನ ಹಾಕ್ರಿ ಮೊದಲು ಅದನ್ನ ಮಾಡ್ತ. ನಾನು ನೀನು ಅವತ್ ಪಿಕ್ಚರ್ ನೋಡ್ಲಿಕ್ಕೆ ಹೋದಾಗ ಇಬ್ರು ನಡ್ಕೋತ ಬರುವಾಗ ಏನೆಲ್ಲ ಕನಸ್ಕೊಂಡಿದ್ವು. ಆಹಾ ಡ್ರೀಮ್ ಗರ್ಲ್ ಹೆಂಗಿರ್ಬೇಕು, ಡೆಸ್ಟಿನೇಷನ್ ಮ್ಯಾರೇಜ್ ಹೆಂಗ್ ಮಾಡ್ಕೋಬೇಕು, ಪ್ರೀ ವೆಡ್ಡಿಂಗ್ ಶೂಟ್ ಹೆಂಗ್ ಮಾಡ್ಕೋಬೇಕು, ಹನಿಮೂನ್ ಹೆಂಗ್ ಇರಬೇಕು. ಈಗ ನೆನೆಸ್ಕೊಂಡ್ರ ಏನ್ ಹೇಳು ಹೇಳೋ ಬ್ಯಾಡೋ. ದುಃಖ ಉಮ್ಮಳಿಸಿ ಬರ್ತದ, ಅವು ಶಬ್ದ ಹೊರಗೆ ಬರಂಗಿಲ್ಲ. ತಡಿ ಮತ್ತೆ ಎಲ್ಲೋ ಸಿಂಕ್ ಮಿಸ್ ಆತ ಅನಿಸ್ಲತ್ತದ. ಗುರ್ಯ ಭಾಳ ಚಾಲು ಅದನ್ರಿ ಅವ. ನೋಡ್ದಷ್ಟು ಸರಳ ಇಲ್ರಿ ಅವ. ಹನಿಮೂನ್ ಅಂತೇಳಿ ಏನು ಪ್ಲಾನ್ ಮಾಡಿದ್ದ ಕೇಳ್ರಿ. ಕಾಶ್ಮೀರದ ಬೋಟ್ ಹೌಸ್ದಾಗ ಹನಿಮೂನ್ ಪ್ಲಾನ್ ಮಾಡವ. ಮತ್ತೆ ಅದನ್ನ ನೆನೆಸ್ಬೇಡೋ. ಎಲ್ಲ ಮಸ್ತ್ ಇರ್ತದ ಮತ್ತೆ ಹೇಳಿ ನಾನು ಕೇಳ್ತೀನಿ. ದಾನ್ ಸರೋವರದಾಗ ಇಬ್ರು ಲಾಲ್ ಲಾಲ್ ಆಗಿ ಅಡ್ಡಾಡ್ಬೇಕು ಅನ್ಕೊಂಡಿದ್ದು ಎಲ್ಲ ಮೂರಾ ಬಟ್ಟೆ ಆಗಿ ಹೋಗ್ಲಿ ಬಿಡು ದೋಸ್ತ. ಹನಿಮೂನ್ ಅಂತೂ ಹಿಂಗ. ಮದುವೆ ಹೆಂಗಾತಂತಿ ಚಲೋ ಆಗಿರ್ತದ. ಡೆಸ್ಟಿನೇಷನ್ ಮ್ಯಾರೇಜ್ ಅಂತ ನಾ ಪ್ಲಾನ್ ಮಾಡಿದ್ರ ಹೌದಾ ನನ್ನ ಹೆಂಡತಿ ಹಸಿ ಮಣಿ ಮೇಲೆ ಕೂತ ಎಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ಲು ಅಂದ್ರ ನಾನೊಂದು ತೀರ ನೀನೊಂದು ತೀರ. ಅಯ್ಯೋ ಹಣಿ ಬರ ದೋಸ್ತ ಇದು ಬರಲಿ. ನೀನು ತ್ರಾಸನಾಗಿದ್ದಿ. ಕಾಮಿಡಿ ಹೇಳ್ತೇನೆ ಕೇಳ. ಫಸ್ಟ್ ನೈಟ್ ದಿವಸ ಕಾಮಿಡಿ ರೊಮ್ಯಾನ್ಸ್ ಅಲ್ಲ. ಸಾರಿ ಎಕ್ಸೈಟ್ ಆಗ್ಬಿಟ್ಟೆ. ಹೇಳಪ್ಪ. ಹೌದು ಬಿಡಪ್ಪ, ಹೊಸದಾಗಿ ಮದುವೆ ಆಗ್ಯದ. ಅಯ್ಯೋ ಏನು ಹೇಳಪ್ಪ ಮುಂದುವರ್ಸ. ಫಸ್ಟ್ ನೈಟ್ ದಿವಸ ನಮ್ಮ ಅತ್ತಿ ನನ್ನ ಹೆಂಡತಿನ ದರ ಎಳ್ಕೊಂಡ್ ಬಂದು ರೂಮ್ನ್ಯಾಗ ಪ್ರತಿಷ್ಠಾಪನಾ ಮಾಡಿಸಿ, ಐ ಮೀನ್ ಟು ಸೇ ಕೂಡಿಸಿ, ಹಣಿ ತುಂಬ ಕುಂಕುಮ, ಕಲ್ಲು ತುಂಬ ಅರಿಶಿಣ, ಮೈ ತುಂಬ ಮಣ ಆಭರಣ, ಒಂದು ಚೂರು ಕಾಣಿಸ್ಲಾರ್ದಂಗ ನವ್ವಾರಿ ಸೀರೆ ತಂದು ಕುಂದ್ರಿಸಿದ್ರ ನಾ ಈಕಿ ಜೋಡಿ ಮಾತಾಡ್ಲು ಏನು ಸ್ವಾಮಾಡ್ಲು ಆಗೋದು. ಅದಕ್ಕಿಂತ ಕಾಮಿಡಿ ಏನ್ ಗೊತ್ತಾನ? ಅದಕ್ಕಿಂತ ಅಯ್ಯೋ ನಮ್ಮ ಅತ್ತೆಯವ್ರ ನಮ್ಮ ಹೆಂಡತಿನ ಕರ್ಕೊಂಡ್ಬಂದ ನೋಡ್ರಿಪ್ಪ ಅವಳಿ ಅಂದ್ರ ನಮ್ಮ ಮನೆಯವ್ರ ನಮ್ಮ ಮಗಳಿಗೆಲ್ಲ ಇದೆಲ್ಲ ಫಸ್ಟ್ ಟೈಮು ಮತ್ತು ಹೊಸಾದ್ರಪ್ಪ, ನೀವ ಸಂಭಾಳಿಸ್ಕೋಬೇಕು ನೋಡ್ರಿ.
PhD ಮಾಡಿರ್ತೀವ ಮತ್ತಿನ್ನೇನ ನಗ್ತಿರಲ್ಲ ಲೋಪ ಅಯ್ಯ ಭಾಳ ತ್ರಾಸದ ದೋಸ್ತ. ಇದು ಬಗೆ ಅರ್ಲಾರ್ದ ನಿನಗೆ ಹಂಗ ಅನಿಸ್ತದ. ಹೌದಾ ಒಳಗ್ ಭಾಳ ನೊಂದಿನೋ ನಾನು, ಒಳಗ ಕುಸಿದು ಹೋಗ್ಬಿಟ್ಟಿನ ನಾನು. ನಿನಗ್ ಗೊತ್ತಿಲ್ಲ, ನಿನಗ್ ಗೊತ್ತಿಲ್ಲ. ಹೋಲ್ ಬಿಡು, ಬರೀ ನಂದ ಕತೆ ಹೇಳತ್ತೀನಿ, ನಿಂದಟ್ ಹೇಳ. ಮತ್ತೆ ನಂದು ಕತೆ ಅಂದ ಕೂಡ ನನ್ನ ಮೂಡ್ ಚೇಂಜ್ ಆಕೈತಲ್ಲೋ ಮಾರಾಯ. ಏನ್ ಕೊಡೋಣ ಅಯ್ಯೋ ಕರ್ಮ ಏನ್ ಹೇಳಿ ನನ್ನ ಕರ್ಮ. ಅಯ್ಯೋ ಕರ್ಮ, ನನ್ನ ಜೀವನ ಅನ್ನೋದು ಮಷ್ಕಿರಿ ಆಗ್ಬಿಟ್ಟದ ಓ ಮಾರಾಯ. ಚಂದಾಗಿ ಮಂದಿ ಸಂಸಾರ ಕೇಳಿದ್ರಾಗ, ಮಂದಿ ಪ್ರಾಬ್ಲಮ್ ಕೇಳಿದ್ರಾಗ ಮಂದಿ ಭಾಳ ಚೆನ್ನಾಗಿ ಗೊತ್ತಾಗ್ತದೆ, ನಕ್ಕೋತ್ ಕೂತಾರಲ್ಲ ಎಲ್ಲ. ಅಯ್ಯೋ ಅಲ್ಲ, ನನ್ನ ಹೆಂಡತಿ ಅದ ಸಾಫ್ಟ್ವೇರ್ ಅಂತೇಳಿ ಹಿಂದೆ ಹೋಗಿ ಆಕಿನ ಡಿಂಪಲ್ ನೋಡಿ ಸಿಂಪಲ್ ಆಗ್ಬಿಟ್ಟು ಹಾಳಾಗ್ಬಿಟ್ಟು. ಏನು ರಚಿತಾ ರಾಮನ? ಅಯ್ಯೋ ಅವಾಗ ಅದಕ್ಕಿಂತ ಜಾಸ್ತಿ ಅನ್ಸುತ್ತೆ, ಈಗ ಅದಕ್ಕಿಂತ ಕಮ್ಮಿ ಅನ್ಸ್ಲಿತ್ತು. ಅಯ್ಯೋ ಹೇಳಿ ಇನ್ನೊಂದು ಸ್ವಲ್ಪ. ಆಕಿನ ಡಿಂಪಲ್ ನೋಡಿ ಹಾಡು ಹಗಲ ಬಿದ್ದ ಹಳ್ಳ ಹೇಳ್ದು ಇಲ್ಲಿ ನಿಂತೀನಿ. ಅಲ್ಲ, ಒಂದು ಕಡೆ ನಮ್ಮ ಅವ್ವ, ಇನ್ನೊಂದು ಕಡೆ ನಮ್ಮ ಬವ್ವ, ಅಲ್ಲ ನನ್ನ ಹೆಂಡತಿ. ನಮ್ಮ ಅವ್ವ ನೋಡಿದ್ರೆ ಪದ್ಧತಿ, ನಮ್ಮ ಮನೆ ಶಿಸ್ತು, ಮಂಗಳಗೌರಿ ಪೂಜೆ ಆಗಬೇಕು, ನವ್ವಾರಿ ಸೀರೆ ಉಡಬೇಕು. ಒಂದು ಕಡೆ ನನ್ನ ಸಾಫ್ಟ್ವೇರ್ ಹುಡುಗಿ ಹಾರ್ಡ್ ಫೀಲಿಂಗ್ಸ್ ಕೊಟ್ಕೋತ, ಓ ಮೈ ಗಾಡ್ ನಂಗೆಲ್ಲ ಹಂಗೆಲ್ಲ ಸೀರೆ ಉಡಕ್ ಸೇರಂಗ ಇಲ್ಲ, ಇವೆಲ್ಲ ಯಾಕೆ ಮಾಡಬೇಕು, ದೇವ್ರೇನು ಕೇಳಾನೇನು. ಅಲ್ಲೋ ಅವ ತುತ್ತ ಮುತ್ತ ಪಿಕ್ಚರ್ದ ನಮ್ಮ ರಮೇಶ್ ಅವರಿಂದ ಹಂಗಾಗೈತೆ ನನ್ನ ಜೀವನ. ಹಂಗ ತುತ್ತ ಮುತ್ತ ಎತ್ತ. ಅಯ್ಯೋ ಕರ್ಮ, ಆ ಕಡೆ ತುತ್ತು ಸಿಗೋಲ್ತು, ಈ ಕಡೆ ಮುತ್ತು ಸಿಗೋಲ್ತವ ಮಾರಾಯ. ಅಯ್ಯೋ ಏನು ಹೇಳಿ ನನ್ನ ಕರ್ಮ. ನಾನು ನಿಂದ ಲೈಫ್ ಟೇಕ್ ಇಟ್ ಪುಷ್ಪವತಿ ಅನ್ಕೊಂಡಿದ್ದೆ, ಕಾಂತಾರ ಕನಕವತಿ ಆತ ಅಷ್ಟೇ. ಅಯ್ಯೋ ದೋಸ್ತ, ನೋಡಿಲಿ ನಿನಗೆ ಗೊತ್ತಿಲ್ಲ, ನಾ ಬಿಂದಾಸ್ ಮನುಷ್ಯ. ಈ ಬಾಂಬನಿ ಪ್ರತಿ ಸಲ ಬಿಗ್ ಬಿಲಿಯನ್ ಡೇನಾಗ ಮೊಬೈಲ್ ಚೇಂಜ್ ಮಾಡವನ ನಾ. ಭಾಳ ರೊಕ್ಕದರಿ ಒಂದು ಕಡೆ. ನೋಡ, ನನ್ನ ಹೆಂಡತಿ ನನಗೆ ಕಿರಿಕಿರಿ ಆಗಾಳ, ಅದಕ್ಕೆ ನಾನು ಈ ಮಾಡೆಲ್ ಕೊಟ್ಟು ಹೊಸ ಮಾಡೆಲ್ ತೊಗೊಂಬರ. ಬೈಲ್ ಮಷ್ಕಿರಿ ಮಾಡ್ಕೋತ ಏನೋ ಸೀರಿಯಸ್ ಹೋಗ್ದಿಲ್ಲ ಒಮ್ಮೆಲೆ. ತ್ರಾಸ ಹಂಗದ ನಮ್ಗೆ ಗೊತ್ತಾ? ನನ್ನ ಮಾತು ಕೇಳ. ನೋಡ, ಅರವಿ ಮುದ್ದೆ ಆತಂದ್ರೆ ಹೋಗ್ಬಿಡ್ತೇನೆ. ಅಲ್ಲ, ಅರವಿ ಎಷ್ಟ ಬಿಸಿ ಬಿಸಿ ಇಸ್ತ್ರಿ ಅಂದ್ರೆ ಆಗಿಲ್ಲ. ಏ, ಅರಬಿಗೆ ಇಸ್ತ್ರಿ ಮಾಡ್ತಾರ, ಬುದ್ಧಿಗೆ ಮಾಡ್ತಾರ ಯಾರ? ಏನೇನೋ ಮಾತಾಡಿ ಇಂಥ ಅವಕಾಶ ಬಿಟ್ಕೋಬಾರ್ದು. ಇವ್ರು ಯಾರೋ ನೋಡೋದಕ್ಕೆ ತೆಂಗಿಗಳ ತರ ಕಾಣ್ತಾ ಇದ್ದಾರೆ. ಇಂಥ ಅವಕಾಶನ ನಾವು ಸದುಪಯೋಗ ಒಂಬತ್ತು ತೋಳ ಹಳ್ಳಕ್ಕೆ ಬಿತ್ತು ಮಾಡಿದರೆ ಮಸಲತ್ತು ಓಡಬೇಕು ಎದ್ದು ಬಿತ್ತು ಕಣ್ಣ ಮುಚ್ಚಾಲೆ ಗಮ್ಮತ್ತು ತೋಳ ಹಳ್ಳಕ್ಕೆ ಬಿತ್ತು ಕಣ್ಣ ಮುಚ್ಚಾಲೆ ಗಮ್ಮತ್ತು ತೋಳ ಹಳ್ಳಕ್ಕೆ ಬಿತ್ತು. ಸರ್, ಗುಡ್ ಮಾರ್ನಿಂಗ್ ಸರ್. ಒಂಬತ್ತು ನೀವು ಜಾತಿ ಸಮಸ್ಯೆ ಮಾಡಿ ಬಂದ್ರೆ ತೋಳ ಹಳ್ಳಕ್ಕೆ ಬಿತ್ತು. ನಾನಂತೂ ಆಧಾರ್ ಕಾರ್ಡ್ ಕೊಡಂಗಿಲ್ಲಪ್ಪ, OTP ಕೊಡಂಗಿಲ್ಲ, ಏನು ಕೊಡಂಗಿಲ್ಲ. ನೀವು ತುಂಬ ತಪ್ಪು ತಿಳ್ಕೊಂಡಿದ್ದೀರಿ ಸರ್. ನಾನು ಲಾಯರ್ ಜನಾರ್ದನ್ ಅಂತ. ಅಂದಾಗೆ ನೀನು ನಿಮ್ಮ ಸ್ನೇಹಿತರ ಹತ್ರ ಮಾತಾಡಿದ್ದು ಎಲ್ಲ ಕೇಳಿಸ್ಕೊಂಡೆ. ಎಲ್ಲಾನು ಕೇಳಿಸ್ಕೊಂಡ್ರಿ? ಕೊನೆಯದು ಮಾತ್ರ ಕೇಳಿಸ್ಕೊಂಡೆ ಸರ್. ಅದೇ ನಿಮಗೂ ನಿಮ್ಮ ಮನೆಯವ್ರಿಗೂ ಸರಿಯಾಗಿ ಲಿಂಕ್ ಆಗ್ತಿಲ್ಲ, ಐ ಮೀನ್ ಸರಿಯಾಗಿ ಮ್ಯಾಚ್ ಆಗ್ತಿಲ್ಲ. ನಿಜ ತಾನೆ? ಹೌದು. ನೀವೇನ್ ಮಾಡೋರು ಸರ್? ನಾವು ಏನು ಮಾಡೋದಿಲ್ಲ ಹೇಳ್ರಿ. ಎಲ್ಲ ಪ್ರಾಬ್ಲಮ್ಗೂ ಒಂದೇ ಸೊಲ್ಯೂಷನ್, ಅದೇ ನನ್ನ ಸ್ಪೆಷಾಲಿಟಿ. ಒಂಬತ್ತು ತೋಳ ಹಳ್ಳಕ್ಕೆ ಬಿತ್ತು. ಇಲ್ಲಿ ಬನ್ನಿ ನೋಡಿ ಸರ್, ಈಗ ನೀವೊಂದು ಶರ್ಟ್ ತಗೊಳ್ಲಿಕ್ಕೆ ಒಂದು ಒಳ್ಳೆ ಶಾಪಿಂಗ್ ಮಾಲ್ ಹೋಗಿ
ಒಂದು ಶರ್ಟ್ ತಗೋತೀರಾ, ತಗೊಂಡು ಮನೆಗೂ ಬರ್ತೀರಾ, ಮನೇಲಿ ಬಂದು ಹಾಕ್ಕೊಂಡು ನೋಡಿ ಅದು ಯಾಕೋ ನಿಮ್ಗೆ ಸರಿ ಕಾಣ್ತಾ ಇಲ್ಲ. ಅವಾಗ ನೀವು ಏನು ಮಾಡ್ತೀರಾ? ಸೀದಾ ಅದೇ ಶಾಪ್ಗೆ ಆ ಶರ್ಟ್ನ ರಿಟರ್ನ್ ಮಾಡ್ತೀರಾ ಅಲ್ಲೇ. ಇದು ಅಷ್ಟೇ, ವೆರಿ ಸಿಂಪಲ್. ಏನೋ ಅವಾಗ ನೋಡಿ ಇಷ್ಟ ಆಯ್ತು ಅಂತ ಮದುವೆ ಮಾಡ್ಕೊಂಡು, ಆದರೆ ಈಗ ಅವ್ರಿಗೂ ನಿಮಗೂ ಸರಿಯಾಗಿ ಲಿಂಕ್ ಆಗ್ತಿಲ್ಲ, ಐ ಮೀನ್ ಮ್ಯಾಚ್ ಆಗ್ತಿಲ್ಲ. ಅದಕ್ಕೆ ಅವ್ರನ್ನ ರಿಟರ್ನ್ ಮಾಡ್ತೀರಾ, ಇನ್ನೊಂದು ಹೊಸದನ್ನ ಕಟ್ಕೊಳ್ತೀರಾ. ವೆರಿ ಸಿಂಪಲ್. ಏ ಭಾಳ ಅನಾಹುತಿದಾನ್ರಿಪ್ಪ ಅವ. ಅಂಗಿನೂ ಅರ್ಧ ಅಂಗಿನೂ ಒಂದ ಅಂತಾನಲ್ರಿ. 9 ತೋಳ ಹಳ್ಳಕ್ಕೆ ಸರ್ ಇಲ್ಲಿ ನೋಡಿ, 9 ತೋಳ ಹಳ್ಳಕ್ಕೆ ಬಿತ್ತು. ಈ ಒಂದೇ ಒಂದು ಫಾರ್ಮ್ಗೆ ನೀವು ಸೈನ್ ಹಾಕಿದ್ರೆ ನಾನು ಇದೆ ಆಪತ್ತು ಮಾಡಿದರೆ ಮಸಲತ್ತು ನೋಡಬೇಕು ಎದ್ದು ಬಿಟ್ಟು ಮುಚ್ಚಾಲೆ ಗಮ್ಮತ್ತು ಓಡಬೇಕು ಎದ್ದು ಬಿದ್ದು ಕಣ್ಣ ಮುಚ್ಚಾಲೆ ಗಮ್ಮತ್ತು ತೋಳ ಸ್ವಲ್ಪ ಹಳ್ಳಕ್ಕೆ ಅರ್ಜೆಂಟ್ ಕೆಲಸದ, ಅದಾದ್ಮೇಲೆ ನಿಮ್ಗೆ ಭೇಟಿ ಆಗ್ತೀನಿ. ಆಯ್ತು ಸರ್, ನಾವೇನು ಮಾಡೋಣ, ಒಳ್ಳೆ ದಾರಿ ತೋರಿಸ್ತೀನಿ ಅಂದ್ರೆ ಕೇಳ್ತಾರೆ. 9 ತೋಳ ಹಳ್ಳಕ್ಕೆ ಬಿತ್ತು. ಇದು ವಿಸಿಟಿಂಗ್ ಕಾರ್ಡು. 9 ಒಂದೇ ಒಂದು ಫೋನ್ ಮಾಡ್ಬಿಟ್ಟು ತೋಳ ಹಳ್ಳಕ್ಕೆ ಬಿತ್ತು. ಎಸ್ ಸರ್, ಮುಂದೆ ಇದೆ ಆಪತ್ತು ಮಾಡಿದರೆ ಮಸಲತ್ತು, ಮುಂದೆ ಇದೆ ಆಪತ್ತು ಮಾಡಿದರೆ ಮಸಲತ್ತು. ಪಬ್ಲಿಕ್ ಸ್ಪೀಕಿಂಗ್ನಾಗ ಭಾಳ ಎಚ್ಚರ ಇರ್ಬೇಕ್ರಿಪ್ಪ. ಆಡು ಭಾಷೆನಾಗ ಮಾತಾಡಿದ್ರು ಕೇಸ್ ಬೀಳ್ತಾವ. ಅದ್ರಾಗ ಮನಿ ಗುಟ್ಟು ಏನಾರ ಇಂಥ ಮನಿಹಾಳ್ರ ಮುಂದೆ ಹೇಳಿದ್ರ ಸಂಸಾರ ಮೂರಾ ಬಟ್ಟಿ ಮಾಡೋದು ಗ್ಯಾರಂಟಿ. ಆದ್ರೂ ನನಗಿದ್ರಾಗ ಒಂದು ಮಜಾ ಅದ ರೀ. ಏನಂದ್ರ ನನ್ನ ಪೂರ್ಣಿಗೆ ನೋಡಗ ನೀ ಭಾಳ ಮಾಡಿದೆ ಅಂದ್ರ ಈ ವಕೀಲನ್ನ ಕರೆಸಿ ನಿನಗೆ ಸೋಡ್ಚೀತಿ ಕೊಡ್ತೀನಿ ಅಂತ ಅಂಜಿಸ್ಲಿಕ್ಕೆ ಬರೋಬ್ಬರ ಆತ್ ನೋಡ್ರಿ. ಈಗ ಲೈಫ್ನಾಗ ಮಜಾ ಬರ್ತದೆ. ಮುಂದೆ ಇದೆ ಆಪತ್ತು ಮಾಡಿದರೆ ಮಸಲತ್ತು, ಮುಂದೆ ಇದೆ ಆಪತ್ತು ಮಾಡಿದರೆ. ಹಾಂ ಹಲೋ, ಹಾಂ ಕೊಡ್ತಾ ಏನು? ಹಾಂ ಅಲ್ಲ ಇಲ್ಲಿ ನೋಡಿರಿ, ನಾ ಹೇಳಿದ್ದೆಲ್ಲ ಮತ್ತು ಬರೋಬ್ಬರಿ ಮಾಡ್ಬೇಕಾ? ಯಾರಿಗೂ ಅನುಮಾನ ಬರಬಾರ್ದು ನೋಡು. ಹಾಂ ನೋಡಿರಿ, ಮತ್ತು ನಿಂದೇನ ತಲೆ ಉಪಯೋಗಿಸಿ ನಾ ಹೇಳಿದ್ಕಿಂತ ಹೆಚ್ಚು ಮಾಡಿ ಆಮೇಲೆ ಆ ಬೀಳೋ ಕೇಸು ಅವ್ರಿಗೆ ಹಾಕೋ ಕೇಸು ನಮ್ಮ ಮೇಲೆ ಹೊಳ್ಳೋಂಗೆ ಮಾಡಬೇಡ. ಮತ್ತು ನೀ ಅತಿ ಶಾಣೆತನ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ. ನೋಡ್ಬಿಡ್ತಾಯಿ ಏನು, ನಾ ಎಷ್ಟು ಹೇಳೀನಿ ಅಷ್ಟ ಮಾಡು. ಏನು ಯಾರ್ಯಾರಿಗೂ ಅನುಮಾನ ಬರಬಾರ್ದು. ನಾವು ಮಾಡಿದ್ದು ಯಾರಿಗೂ ನಮ್ಮ ತಂತ್ರ ಗೊತ್ತಾಗಬಾರ್ದು. ಹಾಂ ಗೊತ್ತಾಗಿಲ್ಲ? ಹಾಂ ಅಂದಂಗೆ ನಾ ಇಡ್ತೇನೆ, ಮತ್ತೆ ಮಾತಾಡ್ತೀನಿ ನಿನ್ನ ಜೋಡಿ. ಹಾಂ ಓಕೆ ಬಾಯ್, ಇಡ್ತೇನೆ, ಬಾಯ್. ಗುಡ್ ಮಾರ್ನಿಂಗ್ ಮೇಡಮ್. ವೆರಿ ಗುಡ್ ಮಾರ್ನಿಂಗ್. ಈಗ ಭಾಳ ಲೇಟಾಗಿ ಬಂದ್ರಿ? ಹೌದು ಮೇಡಮ್, ಒಂದು ಬೇಟೆ ಹುಡ್ಕೊಂಡು ಹೋಗಿದ್ದೆ, ಸ್ವಲ್ಪ ತಡ ಆಯ್ತು. ಹೌದಾ? ಆ ಬೇಟೆ ಬೆಳಿಗ್ಗೆ ನಾವು ಬಿತ್ತ ಅಥವಾ ಇನ್ನು ಹಿಡಿತಾನೆ ಇದ್ದೀರಾ? ಮೇಡಮ್ ಬಂದು ಬೀಳುತ್ತೆ, ನೋಡ್ತಾ ಇರ್ರಿ. ಬೆಲೆ ಹಣಿಯೋದ್ರೊಳಗೆ ಆ ಬೇಟೆ ಬಂದು ಬೀಳಿಲ್ಲ ಅಂತಂದ್ರೆ ನನ್ನ ಹೆಸರು ಲಾಯರ್ ಜನಾರ್ದನೇ ಅಲ್ಲ. ನೀವು ಬಿಡ್ರಿ, ಭಾರಿ ಇದ್ದೀರಿ, ಪಾಸಾದ್ರಿ ನೀವು. ಅಂದಾಗೆ ಬಲೆ ದೊಡ್ಡದು ಸಣ್ಣದು. ಮೇಡಮ್ ನಾವು ಬೇಟೆ ಆಡಿದ್ರೆ ಹುಲಿನೇ, ಇಲಿನಲ್ಲ. ಆ ವಿಷಯ ಆಯ್ತು ಬಿಡ್ರಿ. ಕೇಸು ಕ್ರಿಮಿನಲ್ ಸಿವಿಲ್ ನೋಡಿ ಮೇಡಮ್, ಈ ಕ್ರಿಮಿನಲ್ ಕೇಸಲ್ಲಿ ಅಷ್ಟೊಂದು ರಿಸ್ಕ್ ಇಲ್ಲ. ಇದು ಒಂಥರ ಕೇಸ್. ಎರಡು ಜೀವಗಳು ಬಂಧನದಲ್ಲಿ ಸಿಕ್ಕಾಕೊಂಡು ಹೋಗ್ತಾರ್ತಿರ್ತಾವಲ್ಲ, ಅಂಥವ್ರಿಗೆ ಬಂಧನದಿಂದ ಮುಕ್ತ ಮಾಡಿಸಿ ಹೋಗಿ ಎಲ್ಲಾದ್ರೂ ಆರಾಮಾಗಿ ಬದುಕೊಳ್ಳಿ ಅಂತಂದು ಸ್ವತಂತ್ರ ಅರ್ಥದ ಜೊತೆ ಸ್ವಲ್ಪ ಪುಣ್ಯ ಮಾಡ್ದಂಗೂ ಸಂಪಾದನೆ ಮಾಡ್ದಂಗೂ ಆಗುತ್ತೆ. ಏನಂತೀರಿ? ಯು ಮೀನ್ ಡೈವರ್ಸ್? ಎಸ್, ಎಕ್ಸಾಕ್ಟ್ಲಿ ಯುವರ್ ರೈಟ್ ಮೇಡಮ್. ಇವತ್ತಿನ ಕಾಲದಲ್ಲಿ ಇದೆ ಅಲ್ವಾ ಟ್ರೆಂಡು? ಅಲ್ಲದೆ ಕೊಲೆ ಮಾಡೋ ಮನುಷ್ಯನಿಗೂ ತನ್ನದೇ ಆದ ಒಂದು ಲಾಜಿಕ್ ಇರ್ತದೆ. ಹಂಗಾತ ನೀವು ಹೇಳೋ ಫಿಲಾಸಫಿ ಅಂತ ನಂದಿರ್ಲಿ ಬಿಡಿ ಮೇಡಮ್. ನಿಮ್ದೇನು ಕತೆ? ಈ ವಾರನೂ ಫ್ಲೈಟಿಂಗ? ಹಾಗೇನಿಲ್ರಿ, ಈಗಾಗಲೇ ನಮ್ಮ ಅಸಿಸ್ಟೆಂಟ್ ಕೇಸ್ ಸ್ಟಡಿ ಕಳಿಸ್ಬಿಟ್ಟೇನೆ. ಏನು ಅಸಿಸ್ಟೆಂಟಾ? ತಗೊಳಪ್ಪ, ಗಂಜಿ ಕುಡಿಯೋನಿಗೆ ಮೀಸೆ ತಗೊಬ್ಬ ಆಳಂತೆ. ಹಂಗಾಯ್ತು ನೋಡಿ ಪರಿಸ್ಥಿತಿ. ಏನೋ ಗೊಣಗ್ತಾ ಇದ್ದೀರಲ್ರಿ ಜನಾರ್ದನ್ ವಕೀಲ್ರೆ.
ಏನಿಲ್ಲ ಮೇಡಮ್, ಯಾರ ಹೊಸ ಅಸಿಸ್ಟೆಂಟು ಅಂತಂದೆ. ಇನ್ಯಾರ್ರಿ? ಹಾ. ನಮ್ಮ ಪುಟ್ಟಾಯಿ ನಮ್ಮ ಅಸಿಸ್ಟೆಂಟು. ಏನು ಪುಟ್ಟಾಯಿನ? ಅಷ್ಟೆಲ್ಲ ಅದೇ ನಂಗೆ ನಿಮ್ಮ ಮನೆ ಮುಸ್ರೆ ತಿಕ್ಕೊಳ್ಳು. ಇಲ್ಲೋಡ್ರಿ ಹೇಳಿ ಮೇಡಮ್. ಇಲ್ಲೋಡಿ ನಮ್ಮನೆ ಮುಸರಿ ತಿಳ್ಕೊಂಡು ಪುಡ್ತಾ ಇದ್ದಾಳಲ್ಲ, ಅವಳನ್ನ ಈ ಕೇಸ್ ಸ್ಟಡಿ ಕಳ್ಸೀನಿ. ನೀವು ಡೋಂಟ್ ಹರ್ ಅಂಡರ್ ಎಸ್ಟಿಮೇಟ್ ಹರ್. ಆಕೆ ಸ್ಕಿಲ್ ಬಗ್ಗೆ ನಿಮಗೇನು ಗೊತ್ತಿಲ್ಲ. ಇಲ್ಲೋಡ್ರಿ, ಈ ಮುಸುರಿ ಕೆಲಸ ಮಾಡೋದು ಕಸ ಹುಡುಗರು ಇರ್ತಾರಲ್ಲ, ಇವರು ಮನೆ ಕೆಲಸ ಅಷ್ಟ ಮಾಡೋದಿಲ್ರಿ. ಆ ಮನ್ಯಾಗಿರೋ ಮನುಷ್ಯರ ಮನಸ್ಸಿನ ಒಳಗಿಂದ ಎಲ್ಲ ಕಸ ಮುಸುರಿ ಹೊರಗೆ ಹಾಕಿ ಮತ್ತೆ ತಮಗೆ ಬೇಡಾಗಿದ್ದು ಬೇಕಾಗಿದ್ದನ್ನ ಅದ್ರಾಗ ಸೇರಿಸಿ ಅದಕ್ಕೆ ಗೊಬ್ಬರ ನೀರು ಹಾಕಿ ಕಳಿ ಬೆಳೆಸ್ತಾರೆ ನೋಡ್ರಿ. ಆ ಕಳಿ ತೆಗೆಯೋದು ನಮ್ಮ ವಕೀಲ್ ಕೆಲಸ. ಏನಂತೀರಿ? ಹೌದು, ಒಪ್ಪು ಅಂತ ಮಾತು ಹೇಳಿದ್ರಿ. ನೋಡಿ ಮೇಡಮ್, ಹಾಗಾದ್ರೆ ನೀವು ನಮ್ಮ ಹಾಗೆ ಪುಣ್ಯ ಸಂಪಾದನೆ ಮಾಡಿಕೊಂಡಿದ್ದೀರಾ ಅಂತನ್ನಿ. ಒಂಥರ ಹಾಗೆ ಅಲ್ಲಿ. ಆಮೇಲೆ ನಮ್ಮ ಬಿಡ್ತಾ ಇದ್ದಾಳಲ್ರಿ, ಹಾ. ಭಾಳ ಚುರುಕ್ರಿ. ಆಯ್ತು. ಯಾವ ಕೆಲಸ ಆದ್ರೂ ಅಚ್ಚುಕಟ್ಟಾಗಿ ಮಾಡ್ತಾರೆ. ಓಕೆ. ನಾ ಇನ್ನೆರಡು ದಿವಸದೊಳಗೆ ಕೇಸ್ ಫೈಲ್ ಮಾಡೇ ಬಿಡ್ತೇನೆ. ಎಸ್, ಹಾಗಾದ್ರೆ ಒಬ್ರಿಗೊಬ್ರು ಬೆಸ್ಟ್ ಆಫ್ ಲಕ್ ಹೇಳ್ಕೊಂಡ್ ಮಾಡೋಣ. ಓಕೆ ಡನ್, ಬೆಸ್ಟ್ ಆಫ್ ಲಕ್.